ಚಾಮರಾಜನಗರಕ್ಕೆ ಹೋಗಿದ್ದ ವಾಹನವನ್ನ ಬದಲಾಯಿಸಿ ಮತ್ತೊಂದು ವಾಹನದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಸೇರ್ಕೊಂಡಿದ್ದ ದರ್ಶನ್ ಅನ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿಯೇ ಅರೆಸ್ಟ್ ಮಾಡಿ ಅಲ್ಲಿಂದ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಈಗ ದರ್ಶನ್ ಸೇರಿದಂತೆ 5 ಜನ ಆರೋಪಿಗಳು ಇವರ ವೈದ್ಯಕೀಯ ಪರೀಕ್ಷೆಯಾಗುತ್ತೆ. ಈಗ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಜೈಲಿಗೆ ಕಳಿಸ್ತಾರೆ. ಪರಪ್ಪನ ಅಗ್ರಹಾರವ ಬಳ್ಳಾರಿ ಜೈಲ ಅನ್ನೋದು ಇನ್ನು ಗೊತ್ತಾಗಬೇಕಿರೋ ವಿಷಯ. ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆ ಆಗತ್ತೆ. ಪರೀಕ್ಷೆ ಆದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯ ಈ ತಕ್ಷಣ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಆದೇಶ ಹೊರಡಿಸಿತ್ತು. ಆದೇಶ ಬರ್ತಾ ಇದ್ದ ಹಾಗೆ ಅಖಾಡಕ್ಕಿಳಿದ ಪೊಲೀಸರು ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಹೊರಟರು. ಮೊದಲಿಗೆ ಅರೆಸ್ಟ್ ಮಾಡಿದ್ದು ಪ್ರದೋಷ್, ನಂತರ ನಾಗರಾಜ್, ಲಕ್ಷ್ಮಣ್, ಪವಿತ್ರ ಗೌಡ ಮನೆಯಿಂದ ಪವಿತ್ರ ಗೌಡನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಲಾಯಿತು. ನಮ್ಮ ಎಡಭಾಗದ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ಪೊಲೀಸ್ ಠಾಣೆಯ ಒಳಗೆ ಹೋಗ್ತಾ ಇರೋ ದೃಶ್ಯ ಅದು. ಮತ್ತೊಂದು ಕಡೆ ದರ್ಶನ್ ಪೊಲೀಸ್ ಠಾಣೆಗೆ ಒಳಭಾಗಕ್ಕೆ ಹೋಗ್ತಾ ಇರೋ ದೃಶ್ಯ ಇದು. ಆರೋಪಿ ದರ್ಶನ್ ಅರೆಸ್ಟ್ ಆಗಿದ್ದು ಆರೋಪಿ ದರ್ಶನ್ ಸೇರಿದಂತೆ 5 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಜಗದೀಶ್ ಮತ್ತು ಅನುಕುಮಾರನ್ನ ಕೂಡ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. 7 ಜನ ಆರೋಪಿಗಳ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಪವಿತ್ರ ಗೌಡ A1 ಆರೋಪಿ. ಇಡೀ ಪ್ರಕರಣ ಶುರುವಾಗಿದ್ದು ಪವಿತ್ರ ಗೌಡಗೆ ಕಳಿಸಿದ ಅಶ್ಲೀಲ ಮೆಸೇಜ್ನಿಂದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಕಿರಣ್, 5 ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಠಾಣೆಯ ಒಳಗಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಶುರುವಾಗಿದೆಯಾ? ಖಂಡಿತ ಭಾವನಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂತ 5 ಮಂದಿ ಆರೋಪಿಗಳು ಬೇಲ್ ಕ್ಯಾನ್ಸಲ್ ಆಗಿತ್ತು. ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆ ತಂದಿದ್ದಾರೆ. ಇದುವರೆಗೂ ಸಹ ಡಿಸಿಪಿ ಗಿರೀಶ್ ಈಗ ಖಚಿತಪಡಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ 5 ಮಂದಿ ಆರೋಪಿಗಳೇನಿದ್ದ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದರ್ಶ್, ನಾಗರಾಜು 5 ಮಂದಿ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆ ತಂದಿರ್ತಕ್ಕಂಥದ್ದು. ಇಲ್ಲಿ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾರೆ. ನಂತರ ಅವರೆಲ್ಲರನ್ನ ಸಹ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅವರಿಗೆ ಆರ್ಡರ್ ಕಾಪಿಗಳನ್ನ ಅಕ್ಯೂಸ್ ಗಳಿಗೆ ಕೊಡ್ತಾರೆ. ಆರ್ಡರ್ ಕಾಪಿ ಕೊಟ್ಟು ನಿಮ್ಮ ಮೇಲಿದ್ದಂತಹ ಆರೋಪ ಏನಿದೆ ಆರೋಪದ ಹಿನ್ನೆಲೆಯಲ್ಲಿ ಬರ್ತಿದ್ದಾರೆ. ಸೊ ಏನ್ ಮುಂದಿನ ಪ್ಲಾನ್ ಗೊತ್ತಿಲ್ಲ ಸರ್. ನಾನು ಇವಾಗ ಬಂದಿದ್ದೀನಿ, ಕರ್ಕೊಂಡ್ ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಇವಾಗ ಬಂದಿದೆ. ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಪೊಲೀಸರ ಹತ್ರ ಮಾತಾಡ್ಕೊಂಡು ಅವರಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ, ಜಡ್ಜ್ ಅವ್ರ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೋ ನೋಡ್ಕೊಂಡು ಅಲ್ಲಿ ನಿಮ್ಗೆ ಹೇಳ್ತೀನಿ. ಅಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯನ್ನ ನೋಡಿದ್ರ ಸೊ ಏನು ಉಲ್ಲೇಖ ಮಾಡಲಾಗಿದೆ ಮತ್ತೆ ಮುಂದೆ ಕಾನೂನಿನ ಹೋರಾಟ ಹೇಗೆ ಮಾಡಬೇಕು ಅಂತ ದರ್ಶನ್ ಜೊತೆ ಏನಾದ್ರು ಮಾತಾಡಿದ್ರಾ ಆಫ್ಟರ್ ಆರ್ಡರ್? ಇಲ್ಲ ಸರ್, ಇನ್ನು ಮಾತಾಡಿಲ್ಲ. ನನಗೆ ಆರ್ಡ್ರು ನಾನು ಓದಿಲ್ಲ. ಏನೋ ಆರ್ಡರ್ ಕಾಪಿ ಓದಿದ ಮೇಲೆ ಅದೇನು ಮಾಡಬೇಕು ಅನ್ನೋದನ್ನ ನಾವು ಡಿಸಿಷನ್ ತಗೊಂತೀವಿ. ಈಗ ಒಂದು ಸುಪ್ರೀಂ ಕೋರ್ಟಲ್ಲೇ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಮುಂದೆ ಏನು ಲೀಗಲಿ ಏನು ಆಪ್ಷನ್ಗಳಿದೆ ಅಂತ, ಯಾಕೆಂದ್ರೆ ಟ್ರಯಲ್ ಮುಗಿಯೋ ತನಕನೇ ಜೈಲಲ್ಲಿ ಇರಬೇಕಾದ ಪರಿಸ್ಥಿತಿ ಬರ್ತದ. ಸೊ ವಾಟ್ ಈಸ್ ಲೀಗಲ್ ಆಪ್ಷನ್? ಅದೆಲ್ಲ ಆಮೇಲೆ ಹೇಳ್ತೀನಿ ಸರ್ ಏನೇನು ಆಪ್ಷನ್ಸು ಅಂತ. ಸೊ ಇದಿಷ್ಟು ವಕೀಲ ಸುನಿಲ್ ಕುಮಾರ್ ಹೇಳುವಂಥದ್ದು. ಈಗಾಗಲೇ ದರ್ಶನನ ಸ್ಟೇಷನ್ಗೆ ಕರ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ನೋಡಲಿಕ್ಕೆ ಖುದ್ದು ದರ್ಶನ ನೋಡಲಿಕ್ಕೆ ವಕೀಲ ಸುನಿಲ್ ಕುಮಾರ್ ಒಳಗಡೆ ಹೋಗ್ತಾ ಇರುವಂಥದ್ದು. ಸೊ ಈಗ ಅಂದರೆ ಆರೋಪಿ ಜೊತೆ ಮಾತುಕತೆಯನ್ನು ನಡೆಸಿ ಮುಂದೆ ಏನು ಮಾಡಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ ಆಫ್ ಆ್ಯಕ್ಷನನ್ನು ಮಾಡುವಂಥ ಸಾಧ್ಯತೆಗಳಿರ್ತದೆ. ಸೊ ಈಗಾಗಲೇ ಆದೇಶದ ಪಟ್ಟಿಯನ್ನು ಅವರು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸೊ ಪೊಲೀಸರ ಜೊತೆ ಮಾತಾಡ್ತಾರೆ. ಈಗ ಅವ್ರನ್ನ ಬಂಧನದಿಂದ ತಪ್ಪಿಸ್ಲಿಕ್ಕಂತೂ ಆಗೋದಿಲ್ಲ, ಆದರೆ ಮುಂದೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಲಿಕ್ಕೆ ಅಥವಾ ಅವ್ರ ಜೊತೆ ಮಾತಾಡಲಿಕ್ಕೆ ಸ್ಟೇಷನ್ಗೆ ಬಂದಿರುವಂಥದ್ದು. ಕ್ಯಾಮರಾಮನ್ ಮುನಿಯ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.